ಒಳ ಜಗಳದಿಂದಲೇ ಪಕ್ಷಕ್ಕೆ ಸೋಲು. ನಿರಾಣಿಯವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಒಳ ಜಗಳದಿಂದಲೇ ಪಕ್ಷಕ್ಕೆ ಈಗ ಸೋಲಾಗಿದೆ ಅಂತ ನಿರಾಣಿಯವರು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪಕ್ಷದಲ್ಲಿ ಒಗ್ಗಟ್ಟಿಲ್ಲ. ಬಿವೈವಿ ಜಿಲ್ಲಾ ಪ್ರವಾಸದ ವೇಳೆಯೇ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿದ್ದ ವಿಜಯೇಂದ್ರ ಅವರು ಬಿಜೆಪಿಯಲ್ಲಿ ಒಗ್ಗಟ್ಟಿದ್ರೆ ಎಲ್ಲಾ ಕ್ಷೇತ್ರವನ್ನ ಗೆಲ್ಲುತ್ತಿದ್ವಿ. ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳನ್ನು ಕೂಡ ನಾವು ಗೆಲ್ಲುತ್ತಾ ಇದ್ವಿ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಬೀಳಗಿ ಪಟ್ಟಣದಲ್ಲಿ ಮುರುಗೇಶ್ ನಿರಾಣಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾದಾಮಿಯಲ್ಲಿ ಒಗ್ಗಟ್ಟು ಇಲ್ಲದಿರೋದೇ ಸೋಲಿಗೆ ಕಾರಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಗ್ಗಟ್ಟು ಇಲ್ಲದಕ್ಕೆ ನಾವು ಸೋಲನ್ನು ಅನುಭವಿಸಬೇಕಾಯಿತು. ಹೀಗಾಗಿ ಬಾಗಲಕೋಟೆ ಉಪಚುನಾವಣೆ ಹಾಗಾಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಈ ಬೈ ಎಲೆಕ್ಷನ್ ಗೆಲ್ಲಬೇಕಾಗಿದೆ. ಒಳ ಜಗಳದಿಂದಲೇ ಪಕ್ಷದಲ್ಲಿ ಸೋಲಾಯಿತು ಎಂಬ ಸ್ಫೋಟಕ ಹೇಳಿಕೆಯನ್ನ ನಿರಾಣಿಯವರು ಕೊಟ್ಟಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ್ದಾರೆ. ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತ ಹಾಗಾದ್ರೆ ನಿರಾಣಿಯವರು ಒಪ್ಕೊಂಡ್ರ? ಬಿವೈವಿ ಜಿಲ್ಲಾ ಪ್ರವಾಸದ ವೇಳೆಯೇ ಸ್ಫೋಟಕ ಹೇಳಿಕೆ. ನಿನ್ನೆ ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿದ್ದ ವಿಜಯೇಂದ್ರ ಅವರು ಬಿಜೆಪಿಯಲ್ಲಿ ಒಗ್ಗಟ್ಟಿದ್ರೆ ಎಲ್ಲಾ ಕ್ಷೇತ್ರವನ್ನ ಗೆಲ್ತಾ ಇದ್ವಿ. ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಗೆಲ್ಲುತ್ತಾ ಇದ್ವಿ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಬೀಳಗಿ ಪಟ್ಟಣದಲ್ಲಿ ಮುರುಗೇಶ್ ನಿರಾಣಿಯವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಾದಾಮಿಯಲ್ಲಿ ಒಗ್ಗಟ್ಟು ಇಲ್ದಿರೋದೇ ಸೋಲಿಗೆ ಕಾರಣ ಆಯಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಗ್ಗಟ್ಟು ಇಲ್ಲದಕ್ಕೆ ನಾವು ಸೋಲನ್ನು ಅನುಭವಿಸಬೇಕಾಯಿತು. ಹಾಗಾದ್ರೆ ಈ ಒಂದು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈ ರೀತಿ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಬೈ ಎಲೆಕ್ಷನ್ ಗೆಲ್ಲಬೇಕಾಗಿದೆ. ಒಂದು ಕಡೆ ಬಾಗಲಕೋಟೆ ಬೈ ಎಲೆಕ್ಷನ್ ಗೆಲ್ಲಬೇಕು, ಇದಕ್ಕೆ ನಾವು ಒಗ್ಗಟ್ಟಾಗಿರಬೇಕು ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪಕ್ಷದಲ್ಲಿ ಯಾವುದು ಕೂಡ ಸರಿಯಿಲ್ಲ, ಪಕ್ಷದಲ್ಲಿ ಒಳ ಜಗಳ ಹೆಚ್ಚಾಗಿದೆ ಎಂಬ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಈಗ ನಿರಾಣಿಯವರು ಕೊಟ್ಟಿದ್ದಾರೆ. ನಿನ್ನೆ ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿದ್ರು ವಿಜಯೇಂದ್ರ ಅವರು. ಬಿಜೆಪಿಯಲ್ಲಿ ಒಗ್ಗಟ್ಟಿದ್ರೆ ಎಲ್ಲಾ ಕ್ಷೇತ್ರ ಗೆಲ್ತಾ ಇದ್ವಿ ಅಂತ ಸದ್ಯಕ್ಕೆ ಒಂದು ಸ್ಟೇಟ್ಮೆಂಟ್ ಬಹಳ ಸಂಚಲನವನ್ನ ಬಿಜೆಪಿಯಲ್ಲಿ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಬೀಳಗಿ ಪಟ್ಟಣದಲ್ಲಿ ಮುರುಗೇಶ್ ನಿರಾಣಿ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾದಾಮಿಯಲ್ಲಿ ಒಗ್ಗಟ್ಟು ಇಲ್ದಿರೋದೇ ಸೋಲಿಗೆ ಕಾರಣ. ಒಟ್ನಲ್ಲಿ ಇವರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಹೋದ್ರೆ ಬಿಜೆಪಿಯಲ್ಲಿ ಹಾಗಾದ್ರೆ ಯಾವುದು ಕೂಡ ಸರಿ ಇಲ್ವಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ನಲ್ಲಿ ಜಗಳ ಆಗ್ತಾ ಇದೆ, ಕಿತ್ತಾಟ ಆಗ್ತಾ ಇದೆ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಬಿಜೆಪಿ ಅವರು. ಆದ್ರೆ ಈ ಒಂದು ಬಿಜೆಪಿಯವರೇ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಬಿಜೆಪಿಯಲ್ಲೂ ಕೂಡ ಏನೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅಂತ ಮೊದಲಿನಿಂದಲೂ ಕೂಡ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬಿಜೆಪಿಯಲ್ಲೇ ಏನೂ ಸರಿ ಇಲ್ಲ, ಒಳ ಜಗಳಗಳು ಆಗ್ತಾ ಇದೆ ಅಂತ ಈಗ ನಿರಾಣಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಈ ಒಂದು ವಿಚಾರವಾಗಿ ಏನೆಲ್ಲ ಅಪ್ಡೇಟ್ ಇದೆ ಆನಂದ್? ಸಾಹಿತ್ಯ ಏನು ಅಂದ್ರೆ, ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಮಾಜಿ ಸಚಿವರು ಮತ್ತು ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಒಗ್ಗಟ್ಟು ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಯಾಕಂದ್ರೆ ಒಗ್ಗಟ್ಟು ಇಲ್ಲ ಅದಕ್ಕೆ ಬಾದಾಮಿ ಕ್ಷೇತ್ರದ ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯ 7 ಕ್ಷೇತ್ರದಲ್ಲಿಯೂ ಬಿಜೆಪಿ ಸೋಲಿಗೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿದ್ರೆ ಬಾಗಲಕೋಟೆ ಜೊತೆಗೆ ಇಡೀ ರಾಜ್ಯದಲ್ಲಿ ನಾವು ಮತ್ತೆ ನಮ್ಮ ಅಧಿಕಾರಕ್ಕೆ ಬರ್ತಿತ್ತು ಎಂಬ ಸಂದೇಶವನ್ನು ತಿಳಿಸಿದ್ದಾರೆ. ಅಂದ್ರೆ ಈ ಮೂಲಕ ಬಿಜೆಪಿಯಲ್ಲಿ ಯಾವುದೇ ಒಗ್ಗಟ್ಟಿಲ್ಲಾರ್ದಕ್ಕೆ ಒಂದು ಬಹಿರಂಗವಾಗಿ ಅವರು ಒಪ್ಪಿಕೊಂಡಂತೆ ಆಯ್ತು. ಈ ಮಧ್ಯೆ ಈಗೇನು ಬಾಗಲಕೋಟೆ ಉಪಚುನಾವಣೆ ಬರ್ತಾ ಐತೆ, ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತೆ ಸಹ ಅವರು ಮಾತನಾಡಿದ್ದಾರೆ. ಅಂದ್ರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಭಿನ್ನಮತ ಇದೆ. PS ಪೂಜಾರ್ ಮತ್ತು ವೀರಣ್ಣ ಚರಂತಿಮಠ ಅವರ ನಡುವೆ ಹೊಂದಾಣಿಕೆ ಇಲ್ಲ. ಈ ಬಗ್ಗೆ ಹೊಂದಾಣಿಕೆ ಮಾಡ್ಬೇಕಂತ ಯಡಿಯೂರಪ್ಪ ಅವ್ರ ಜೊತೆ ಸೇರಿಕೊಂಡು ಚರ್ಚೆ ಸಹ ಮಾಡಲಾಗಿತ್ತು. ಆ ಚರ್ಚೆ ಬಳಿಕೂ ಸಹ ಇನ್ನೂ ಅವರು ಒಗ್ಗಟ್ಟಾಗಿಲ್ಲ. ಹೀಗಾಗಿ ಒಗ್ಗಟ್ಟಾಗಲ್ಲ ಇರೋದಕ್ಕೆ ಅದು ಏನು ಒಮ್ಮೆಲೆ ಆಗಲ್ಲ, ನಿಧಾನ ಆಗುತ್ತೆ. ಈಗಾಗಲೇ 90% ಒಗ್ಗಟ್ಟಿದ್ದೇವೆ, ಇನ್ನೂ 10% ಉಳಿದಿದೆ ಅನ್ನುವ ಹೇಳುವ ಮೂಲಕ ಅಂದ್ರೆ ಇನ್ನೂ ಪೂರ್ಣವಾಗಿ ಇವರ ಒಗ್ಗಟ್ಟು ಪೂರ್ಣ ಆಗಿಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಈಗ ಮುಂಬರುವ ಚುನಾವಣೆ ಸಂಬಂಧಪಟ್ಟಂತೆ ಅಂದ್ರೆ ಮೊದಲು ಉಪಚುನಾವಣೆ ನಾವು ಗೆಲ್ತೀವಿ, ಆ ನಂತರ 2028 ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮತ್ತೆ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂಬುದನ್ನು ಮಾಹಿತಿ ನೀಡಿದ್ದಾರೆ. ಒಟ್ಟಾರೆ ಇದು ಈ ಹೇಳಿಕೆಯಿಂದಾಗಿ ಬಿಜೆಪಿಯಲ್ಲಿ ಒಂದು ಸಂಚಲನ ಮೂಡಿಸುವ ಜೊತೆಗೆ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬಹುದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಸದ್ಯಕ್ಕೆ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಆರೋಪವನ್ನು ಮಾಡ್ತಾ ಇದ್ರು. ಕಾಂಗ್ರೆಸ್ನಲ್ಲಿ ಒಂದು ಕುರ್ಚಿ ಕಿತ್ತಾಟವೇ ಜೋರಾಗಿ ನಡೀತಾ ಇದೆ. ಅಭಿವೃದ್ಧಿಯ ಕೆಲಸಗಳನ್ನ ಕಾಂಗ್ರೆಸ್ನವರು ಮಾಡ್ತಾ ಇಲ್ಲ, ಕೇವಲ ಅವರಲ್ಲಿ ಒಂದು ಒಳ ಜಗಳ ಅನ್ನೋದು ಹೆಚ್ಚಾಗಿದೆ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಪ್ರತಿ ಬಾರಿ ಕೂಡ ಆರೋಪಗಳನ್ನ ಮಾಡ್ತಾ ಇದ್ರು. ಅದೆಲ್ಲವೂ ಸರಿ, ಆದ್ರೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಬಿಜೆಪಿಯಲ್ಲೂ ಕೂಡ ಒಳ ಜಗಳ ಆಗ್ತಾ ಇದೆ ಅಂತ ಈಗ ತಮ್ಮ ಪಕ್ಷದವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ಒಳ ಜಗಳದಿಂದಲೇ ನಾವು ಸೋಲನ್ನು ಅನುಭವಿಸಬೇಕಾಯ್ತು, ಇಲ್ಲವಾದ್ರೆ ನಮ್ಮಲ್ಲಿ ಏನಾದ್ರೂ ಒಗ್ಗಟ್ಟಿದ್ದಿದ್ರೆ ನಾವೇ ಅಧಿಕಾರಕ್ಕೆ ಬರ್ತಾ ಇದ್ವಿ, ಬಿಜೆಪಿ ಮತ್ತೊಮ್ಮೆ ಗೆಲುವಿನ ನಗೆಯನ್ನ ಬೀರಬಹುದಾಗಿತ್ತು ಅಂತ ಈಗ ನಿರಾಣಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಬಹಳ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಈಗಲೂ ಕೂಡ ಈ ಒಂದು ಬಿಜೆಪಿಯಲ್ಲಿ ಒಳ ಜಗಳ ಇದೆಯಾ ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಬಿಜೆಪಿಯವರು ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಇನ್ನು ಮೊದಲಿನಿಂದಲೂ ಕೂಡ BY ವಿಜಯೇಂದ್ರ ಆಗಿರಬಹುದು ಅಥವಾ R ಅಶೋಕ್ ಆಗಿರಬಹುದು, ಅವರ ಇಬ್ಬರ ನಡುವೆ ಯಾವುದೇ ರೀತಿಯ ಒಂದು ಸಾಮರಸ್ಯ ಇಲ್ಲ, ಜೊತೆಗೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇಲ್ಲ ಪಕ್ಷದಲ್ಲಿ ಅಂತ ಮೊದಲಿನಿಂದಲೂ ಕೂಡ ಹೇಳಲಾಗ್ತಾ ಇತ್ತು. ಜೊತೆಗೆ ಈಗ BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ಒಂದು ಬಿಜೆಪಿಯಲ್ಲೂ ಕೂಡ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಇಲ್ಲ, ಒಂದು ಭಿನ್ನ ಮತ ಹೆಚ್ಚಾಗಿದೆ ಎಂಬುದು ಕೂಡ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ವಿಜಯೇಂದ್ರ ಅವರು ನಿನ್ನೆ ಬಾಗಲಕೋಟೆ ಜಿಲ್ಲೆ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು. ಇನ್ನು ಈಗ ಈ ಒಂದು ಬೈ ಎಲೆಕ್ಷನ್ ಇರೋದ್ರಿಂದ ಬಿಜೆಪಿಯವರಿಗೆ ಬಹಳ ಒಂದು ಈ ಒಂದು ಬೈ ಎಲೆಕ್ಷನ್ ಎದುರಿಸೋದೇ ಒಂದು ದೊಡ್ಡ ಸವಾಲಾಗಿದೆ. ಯಾಕೆಂತಂದ್ರೆ ಕಾಂಗ್ರೆಸ್ನವರು ಕೂಡ ಈ ಒಂದು ಬೈ ಎಲೆಕ್ಷನ್ಗೆ ಏನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ. ಅದೇ ರೀತಿಯಲ್ಲಿ ಈಗ ಬಿಜೆಪಿಯಲ್ಲೂ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಈ ಒಂದು ಒಗ್ಗಟ್ಟಿಲ್ಲ ಅಂತ ಈಗ ನಿರಾಣಿ ಅವರೇ ಹೇಳಿರೋದ್ರಿಂದ ಈ ಒಂದು ಎಲೆಕ್ಷನ್ ಅನ್ನ ಯಾವ ರೀತಿ ಎದುರಿಸ್ತಾರೆ ಅಂತ ನೋಡ್ಬೇಕಾಗತ್ತೆ. ಜೊತೆಗೆ ಬಿಜೆಪಿಯಲ್ಲಿ ನಮಗೆ ಟಿಕೆಟ್ ಕೊಡಿ, ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ನಿಲ್ಲಕ್ಕೆ ನಮಗೆ ಟಿಕೆಟ್ ಕೊಡಿ, ನಮಗೆ ಟಿಕೆಟ್ ಕೊಡಿ, ಅಥವಾ ನಮ್ಮ ಬೆಂಬಲಿಗರಿಗಾದ್ರೂ ಟಿಕೆಟ್ ಕೊಡಿ ಅಂತ ನಾಯಕರು ಈಗ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅವರ ಮನವೊಲಿಕೆ ಕೂಡ ಮಾಡಬೇಕಾಗಿದೆ. ನಿನ್ನೆ ಬಾಗಲಕೋಟೆ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಈ ಒಂದು ಬೈ ಎಲೆಕ್ಷನ್ ಅನ್ನು ಯಾವ ರೀತಿ ಎದುರಿಸಬೇಕು ಎಂಬ ವಿಚಾರವಾಗಿಯೂ ಕೂಡ ಅಲ್ಲಿ ಚರ್ಚೆ ಕೂಡ ಮಾಡಿದ್ದಾರೆ. ಆದ್ರೆ ಯಾವ ರೀತಿ ಎದುರಿಸ್ತಾರೆ ಅಂತ ನೋಡ್ಬೇಕಾಗುತ್ತೆ ಬೈ ಎಲೆಕ್ಷನ್ ಅನ್ನ. ಅದರ ಜೊತೆಗೆ ಈಗ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಂತೂ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ. ಸ್ವತಃ ನಿರಾಣಿ ಅವರೇ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದಂತೂ ಸದ್ಯಕ್ಕೆ ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ತಮ್ಮ ಪಕ್ಷದಲ್ಲೇ ಏನು ಸರಿ ಇಲ್ಲ ಅಂತ ಸ್ವತಃ ಪಕ್ಷದವರೇ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ನೋಡಿದ್ರೆ ಈಗ ಬಿಜೆಪಿಯವರು ಯಾವ ರೀತಿ ಒಂದು ಬೈ ಎಲೆಕ್ಷನ್ ಅನ್ನ ಎದುರಿಸ್ತಾರೆ ಅಂತ ಕೂಡ ನೋಡ್ಬೇಕಾಗತ್ತೆ. ಜೊತೆಗೆ ಕಾಂಗ್ರೆಸ್ ವಿರುದ್ಧವಾಗಿ ಗೆದ್ದು ಗೆಲುವಿನ ನಗೆಯನ್ನ ಬೀರಬೇಕಾಗಿದೆ. ಒಟ್ಟಿನಲ್ಲಿ ಒಂದು ಬಾಗಲಕೋಟೆ ಬೈ ಎಲೆಕ್ಷನ್ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ.